ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಬೆಂಗಳೂರಲ್ಲಿ ಅಪ್ರಾಪ್ತನಿಂದ ಯುವತಿ ಪ್ರಬುದ್ಧ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ರೀತಿ ಬೆಚ್ಚಿ ಬೀಳಿಸುವಂತಿದೆ. ಬೆಂಗಳೂರಿನಲ್ಲಿ ಅಪ್ರಾಪ್ತನಿಂದ ಯುವತಿ ಪ್ರಬುದ್ಧ ಕೊಲೆ ಪ್ರಕರಣ ಸಂಬಂಧಪಟ್ಟಂತೆ ಈ ಒಂದು ಪ್ರಕರಣ ಸಾಕಷ್ಟು ಒಂದು ಬೆಚ್ಚಿ ಬೀಳಿಸುವಂತಿದೆ. ಕುಟುಂಬದ ಸಂತೋಷವನ್ನೇ ಕಿತ್ತುಕೊಂಡಿದ್ದಾನೆ ಮನೆ ಮಗನಂತಿದ್ದ ಬಾಲಕ. ಪ್ರಬುದ್ಧ ಕೊಲೆ ಮಾಡಿದ್ದು ಇವನೇ ಅಂತ ಗೊತ್ತಾಗಿ ಎಲ್ರಿಗೂ ಒಂದ್ ರೀತಿ ಶಾಕ್ ಆಗಿದೆ. ನೋಡೋಣ ಅಂತ ಪೊಲೀಸ್ ಠಾಣೆಗೆ ಹೋಗಿದ್ದ ಪ್ರಬುದ್ಧ ತಾಯಿ, ಆದ್ರೆ ಸೌಮ್ಯಗೆ ಹಂತಕನ ಮುಖದಲ್ಲಿ ಕಿಂಚಿತ್ತು ಒಂದು ಪಾಪ ಪ್ರಜ್ಞೆನೆ ಕಾಣ್ತಾ ಇಲ್ಲ. ಹಂತಕನ ಮುಖ ನೋಡಿ ಮತ್ತಷ್ಟು ನೋವು ಒಳಗಾಗಿದ್ದಾರೆ ಪ್ರಬುದ್ಧ ತಾಯಿ. ಈ ಮೊದಲು ಈ ಪ್ರಕರಣ ನಡೆದಾಗ ಯಾರು ಕೊಲೆ ಮಾಡಿದ್ದು ಅಥವಾ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರಾ ಏನು, ಈ ರೀತಿಯಾದಂತಹ ಒಂದು ಚರ್ಚೆಗಳು ನಡೀತಾ ಇತ್ತು. ಅವರ ತಾಯಿ ಹೇಳ್ತಾ ಇದ್ರು, ನನ್ನ ಮಗಳು ಬಹಳ ಗಟ್ಟಿಗಿತ್ತಿ, ಆಕಿತ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಹುಡುಗಿನೇ ಅಲ್ಲ ಅಂತ. ಅದು ಒಂದು ವಾರದ ನಂತರ ಗೊತ್ತಾಯ್ತು ಅದರ ಹಿಂದೆ ಯಾರಿದ್ದಾರೆ ಈ ಹತ್ಯೆ ಹಿಂದೆ ಅಂತ. ನಿಜಕ್ಕೂ ಈಗ ತಾಯಿನೇ ಶಾಕ್ ಒಳಗಾಗಿದ್ದಾರೆ. ಯಾರಿರಬಹುದು ಅಂತ ನೋಡಕ್ಕೆ ಹೋದಾಗ ಅವರ ತಾಯಿ ಶಾಕ್ ಒಳಗಾಗಿದ್ದಾರೆ. ಪ್ರಬುದ್ಧ ಹತ್ಯೆ ಬಳಿಕ ಕೋಮು ಗಲಭೆ ಸೃಷ್ಟಿಸುವ ಹೇಳಿಕೆಯನ್ನ ನೀಡಿದ್ದಾನೆ ಹಂತಕ. ಕೊಲೆಗಡಕನ ಮುಖದ ಮೇಲೆ ಗಾಯಗಳನ್ನ ನೋಡಿದ್ದಾಳೆ ಪ್ರಬುದ್ಧ ತಾಯಿ. ಒಂದ್ ರೀತಿ ಅವರ ತಾಯಿ ಕೂಡ ಶಾಕ್ ಒಳಗಾಗಿದ್ದಾನೆ, ಯೂನಾ ಅಂತ. ಯಾಕಂದ್ರೆ ಮನೆ ಮಗನಂತ ಈತ ಈ ಒಂದು ಕೃತ್ಯವನ್ನ ನಡೆಸ್ತಾನ ಅಂತ. ಏನೋ ಇದು ಗಾಯ ಎಂದು ಹಂತಕನಿಗೆ ಪ್ರಬುದ್ಧ ತಾಯಿ ಸೌಮ್ಯ ಕೇಳಿದ್ದಾಳೆ. ಆಗ ಮುಸ್ಲಿಂ ಹುಡುಗನೊಬ್ಬ ಅಟ್ಯಾಕ್ ಮಾಡಿ ಹೊಡೆದ ಅಂತ ಹೇಳಿದ್ದಾನೆ. ಆದ್ರೆ ಗಾಯವಾಗಿದ್ದು ಪ್ರಬುದ್ಧ ನಡೆಸಿದ ಪ್ರತಿರೋಧದಿಂದ ಎಂಬುದು ಪತ್ತೆಯಾಗಿದೆ. ಆ ಸತ್ಯ ಮುಚ್ಚಿಡಲು ಹೋಗಿ ಮತ್ತೊಂದು ಸುಳ್ಳಿನ ಕಥೆ ಕಟ್ಟಿದ್ದಾನೆ ಬಾಲಕ. ಹೇಳ್ಕೊಳಕಷ್ಟೇ ಬಾಲಕ, ಆದ್ರೆ ಆ ಕೃತ್ಯವನ್ನ ನಡೆಸಿರೋದು ನೋಡಿ ನಿಜಕ್ಕೂ ಒಂದ್ ರೀತಿ ಶಾಕ್ ಆಗಿದ್ದಾರೆ ಎಲ್ರು ಕೂಡ. ಇವನು ಈ ಕೆಲಸವನ್ನ ಮಾಡ್ತಾನ ಅಂತ ಅಕ್ಕಪಕ್ಕದವರೆಲ್ಲರೂ ಕೂಡ ಒಂದ್ ರೀತಿ ಶಾಕ್ ಒಳಗಾಗಿದ್ದಾರೆ. ಅಷ್ಟೇ ಅಲ್ಲ, ಪ್ರಬುದ್ಧ ತಾಯಿ ಕೂಡ ಬಹಳ ಶಾಕ್ ಒಳಗಾಗಿದ್ದಾರೆ. ಇನ್ನು ಮಗಳ ಸಾವಿಗೆ ನ್ಯಾಯ ಕೊಡಿಸಲು ಶಪಥಗೈದಿದ್ದಾರೆ ಹೆತ್ತ ಕರಳು. ಈಗಾಗಲೇ ತನ್ನ ಪುಟ್ಟ ದೇವತೆ ಪ್ರಾಣ ತೆಗೆದವನ ಶಿಕ್ಷೆಗೆ ಆಗ್ರಹಿಸಿ ಊಟ ಬಿಟ್ಟಿದ್ದಾಳೆ ತಾಯಿ. ನನ್ನ ಮಗಳಿಗೆ ನಾನು ನ್ಯಾಯ ಕೊಡಿಸಲೇಬೇಕು, ಅವಳಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಊಟ ತಿಂಡಿ ಮಾಡಲ್ಲ ಅಂತ ಹೆತ್ತ ಕರಳು ಈಗ ಊಟ ಬಿಟ್ಟಿದ್ದಾಳೆ. ಯಾವುದೇ ಕಾರಣಕ್ಕೂ ನಾನು ಊಟ ಮಾಡೋದಿಲ್ಲ, ನನ್ನ ಮಗಳಿಗೆ ನ್ಯಾಯ ಸಿಗ್ಬೇಕು ಅಂತ ಸಾಕಷ್ಟು ಹೋರಾಟ ಮಾಡ್ತಿದ್ದಾಳೆ ತಾಯಿ. 3 ಹೊತ್ತು ಎಳ್ನೀರು ಕುಡಿಯುತ್ತಾ ಜೀವನ ಸಾಗಿಸ್ತಾ ಇದ್ದಾರೆ ಸೌಮ್ಯ. ಶಪಥಗೈದು ಸಂಗಮದಲ್ಲಿ ಮಗಳ ಅಸ್ಥಿಯನ್ನ ಬಿಡಲು ಇದೀಗ ತಾಯಿ ಸೌಮ್ಯ ತೆರಳಿದ್ದಾಳೆ. ಯಾವುದೇ ಕಾರಣಕ್ಕೂ ನನ್ನ ಮಗಳ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ನಾನು ಊಟ ಮಾಡಲ್ಲ, ಎಳ್ನೀರಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಮಗಳ ಅಸ್ಥಿ ಬಿಡಲು ಸಂಗಮಕ್ಕೆ ತೆರಳಿದ್ದಾರೆ ತಾಯಿ ಸೌಮ್ಯ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಯಾಕಂದ್ರೆ ಮನೆ ಮಗನಂತಿದ್ದ ಹುಡುಗ ಈ ಕೃತ್ಯವನ್ನ ನಡೆಸಿದ್ದಾನೆ ಅಂತ ಬಹಳ ನೊಂದ್ಕೊಂಡಿದ್ದಾರೆ. ಸೌಮ್ಯ ಸಿಂಗಲ್ ವುಮೆನ್, ಬೆಂಗಳೂರಿನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿಕೊಂಡು ಮಗಳನ್ನ ಸಾಕಿದ್ರು. ಆದ್ರೆ ಈ ಒಂದು ಘಟನೆಯಿಂದ ಶಾಕ್ಗೊಳಗಾಗಿದ್ದಾರೆ ತಾಯಿ ಸೌಮ್ಯ. ಇನ್ನು ಇದು ಸಂಬಂಧಪಟ್ಟಂತೆ ನಮ್ಮ ರಿಪೋರ್ಟರ್ ಶರತ್ ಅವರನ್ನ ಮಾತನಾಡಿಸಿದ್ದಾರೆ ಸೌಮ್ಯರ ಏನ್ ಹೇಳಿದ್ದಾರೆ ಬನ್ನಿ. ಬೆಂಗಳೂರು ನಗರದಲ್ಲಿ ಒಂದು ಮಟ್ಟಿನ ತಲ್ಲಣವನ್ನು ಸೃಷ್ಟಿ ಮಾಡಿದಂತಹ ಪ್ರಬುದ್ಧ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಪ್ರಬುದ್ಧ ಸಾವಿನ ಪ್ರಕರಣ ಆತ್ಮಹತ್ಯೆ ಅಂತ ಹೇಳಲಾಗ್ತಿತ್ತು. ಅದಾದ ನಂತರ ಕೊಲೆ ಅನ್ನೋದು ಬೆಳಕಿಗೆ ಬಂದಿದೆ. ಅದಾದ ನಂತರ ಇವತ್ತು ನಮಗೆ ಪ್ರಬುದ್ಧ ತಾಯಿ ಸೌಮ್ಯ ಅವರು ನಮ್ಮ ಜೊತೆ ಮಾತನಾಡೋಕ್ಕೆ ಸಿಕ್ಕಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸೌಮ್ಯ ಅವರೇ, ಇವಾಗ ಆತ್ಮಹತ್ಯೆ ಅಂತ ಹೇಳಲಾಗ್ತಾ ಇತ್ತು, ಇವಾಗ ಸದ್ಯಕ್ಕೆ ಅದು ಕೊಲೆ ಅಂತ ಈಗ ಸದ್ಯಕ್ಕೊಂದು ಪ್ರೂವ್ ಆಗಿ ಒಬ್ಬ ಆರೋಪಿಯನ್ನು ಕೂಡ ವಶಕ್ಕೆ ಪಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗ ಏನು ಹೇಳ್ತೀರಾ? ನಾನು ಅವಳನ್ನ ಮಡ್ಲಲ್ಲಿ ಹಾಕೊಂಡಾಗ ಕನಸಾಗಲಿ ಅಂತ ಕಾಯ್ತಿದ್ದೆ ನಾನು. ಆ ಕ್ಷಣ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ, ನನ್ನ ಮಗಳು ಧೈರ್ಯವಂತೆ ಗಟ್ಟಿವಂತೆ, ಏನೇ ಬಂದರೂ ಸವಾಲನ್ನು ಸ್ವೀಕರಿಸಿದಂಥ ಹುಡುಗಿ. ಯಾವುದೇ ಕಾರಣಕ್ಕೂ ಅಂಥ ಅವಮಾನ ಮಾಡ್ಕೊಳ್ಳೋದಿಲ್ಲ. ಕೊನೆಗೂ ಅವಳಿಗೆ ನಿಜವಾಗ್ಲೂ ಕೊಲೆ ಆಗಿದೆ ಅನ್ನೋದು ಸಾಬೀತಾಗಿದೆ, ಕಾನೂನು ಮೂಲಕ ಸಾಬೀತಾಗಿದೆ. ಅದಕ್ಕೊಬ್ಬ ಕೊಲೆಗಾರನು
ಅರ್ಜುನ್ ಸರ್ ಮತ್ತು DCP ನೇತೃತ್ವದಲ್ಲಿ ಕಂಡುಹಿಡಿದಿದ್ದಾರೆ. ಈಗ ಅದು ಮುಂದಿನ ತನಿಖೆ ಆಗಬೇಕು. ಯಾಕಂದರೆ ಮೊಬೈಲ್ ಮಿಸ್ಸಿಂಗು ಅಂದರೆ ಇನ್ನೊಬ್ರು ಇದ್ದಾರಾ ಅನ್ನೋದು ಒಂದು, ಅದು ತನಿಖೆಯಿಂದ ಮಾತ್ರ ಸಾಧ್ಯ ಆಗುತ್ತೆ. ನನ್ನ ಮಗಳು ಅನ್ಯಾಯಕ್ಕೆ ಬಲಿಯಾಗೋದಲ್ಲ, ಆ ನೋವು ನನಗೆ ಸಾಯೋವರೆಗೂ ಕಾಡುತ್ತೆ. ಆ ಹುಡುಗನ ವಯಸ್ಸು 15 ಇರ್ಬೋದು, ಅಪ್ರಾಪ್ತ ಇರ್ಬೋದು, ಆದರೆ ಅವನು ಮೆಂಟಾಲಿಟಿ, ಅವನ ಆಲೋಚನೆ ಎಲ್ಲವೂ ಒಂದು 30-35 ವರ್ಷದ ಮೇಲಿದೆ. ಹಾಗಾಗಿ ಅವನಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಲೇಬೇಕು. ಶಿಕ್ಷೆ ಆಗೋಂಗೆ ಪೊಲೀಸ್ ಇಲಾಖೆ ನೋಡಿಕೊಳ್ಳುತ್ತೆ ಅಂತ ನನಗೆ ಹೇಳಿದ್ದಾರೆ. ನಾನು ಕೂಡ ತನಿಖೆಗೆ ಅವ್ರಿಗೆ ಸಹಕರಿಸ್ತೀನಿ. ನನ್ನ ಮಗಳ ಸಾವಿಗೆ ನ್ಯಾಯ ಬೇಕು, ಅದು ನನ್ನ ಸಾವಾಗಿರೋದು. ಸದ್ಯಕ್ಕೆ ಆ ಹುಡುಗ ಏನಾದ್ರು ನಿಮ್ಮ ಮನೆಗೆ ಮುಂಚೆ ಏನಾದ್ರು ಬರ್ತಾ ಇದ್ನ ಆ ಥರದ್ದು ಏನಾದ್ರು ಖಂಡಿತ ಬರ್ತಿದ್ದೆ. ಇಲ್ಲೇ ಆಟ ಆಡೋರು, ಇದೇ ಗಲ್ಲಿನಲ್ಲಿ ಆಟ ಆಡೋರು. ಅಕ್ಕ ನೀರು ಬೇಕು ಅಂದರೆ ಬರೋನು, ನಾವು ಊಟ ಮಾಡ್ಬೇಕು ಬರ್ತಿದ್ರೆ ಊಟ ಕೊಡ್ತಾಯಿದ್ವಿ. ಆದರೆ ಅವನ ಕಳ್ಳತನ ಅನ್ನೋದು ಮೊದಲಿಂದ ಇತ್ತು ಅನಿಸುತ್ತೆ. ಅವನು ದಿಢೀರಂತ ಮಕ್ಕಳು ಯಾರು ದುಡ್ಡು ಕದಿಯಲ್ಲ, ಅದು ಬಂದಿರುತ್ತೆ. ಒಂದು ಮನೆಯಲ್ಲಿ ದುಡ್ಡು ಕದೀತಾರೆ ಅಥವಾ ಒಬ್ಬರು ಪಕ್ಕದಲ್ಲಿ ದುಡ್ಡು ಇಟ್ಟಿದ್ದಾರೆ ಕದೀತಾರೆ ಅಂದರೆ ಅದು ಮೊದಲಿಂದ ಅವ್ರ ಮನೇಲಿರುತ್ತೆ. ಅದು ಅವ್ರ ಮನೆಯಲ್ಲಿ ನೀವು ಕೇಳಬೇಕಾಗುತ್ತೆ. ಆಮೇಲೆ ಅವತ್ತು ನಾವು ಮೊದಲನೇ ಸಲ ಅವನ ಮೇಲೆ ಅನುಮಾನ ಬಂತು. ನನ್ನ ಮಗನಿಗೆ ಅವನ ಮೇಲೆ ಅನುಮಾನ ಬಂದು ಸ್ಟೇಷನಿಗೆ ಕರೆಸಿದ್ವಿ 17ನೇ ತಾರೀಕು ಸಂಜೆ. ನಾನು ಸ್ಟೇಷನಿಗೆ ಹೋದಾಗ ಅವನು ಅಲ್ಲೇ ಇದ್ದ. ನಾನು ಕೇಳಿದೆ, ನಿಂಗೆ ಏನಾದರೂ ಗೊತ್ತಿದ್ರೆ ಹೇಳಪ್ಪ ಅಂತ. ಏನೂ ಇಲ್ಲ ಆಂಟಿ ಅಂತ ಅಂದ. ಮತ್ತು ಯಾರು ಪರಿಚಿದು ಅಂತ ನಾನು ಕೇಳಿದ್ದಕ್ಕೆ ಅವ್ನ ಮೈಂಡ್ ನೋಡಿ, ಮುಸ್ಲಿಮ್ ಹೊಡೆದ್ಬಿಟ್ಟ, 30-35 ವರ್ಷ ಆಗಿತ್ತು, ಕಾರ್ಮಲ್ ಗ್ರೌಂಡ್ ಹತ್ರ ಹೊಡೆದ್ಬಿಟ್ಟ ಅಂತ ಹೇಳ್ದ. ನಮಗೆ ಶಾಕು. ನಾನು ಆಗ ಅವ್ರ ಅಪ್ಪನಿಗೆ ಹೇಳಿದೆ, ಅವ್ರ ಅಪ್ಪನೂ ಅಲ್ಲೇ ಇದ್ದರು. ಸರ್, ಯಾರೋ ಗೊತ್ತಿಲ್ಲದವನು ಹೆಂಗೆ ಹೊಡಿಯೋಕ್ಕೆ ಸಾಧ್ಯ, ನೀವು ಕಂಪ್ಲೇಂಟ್ ಮಾಡಿ ಪೊಲೀಸರಿಗೆ. ಅಯ್ಯೋ ಬಿಡಿ ಮೇಡಮ್, ಇವನು ಆಗಾಗ ಈ ಥರ ಗಲಾಟೆ ಮಾಡ್ಕೊಂಡು ಬರ್ತಾನೆ ಅಂದರೆ ಅವರಪ್ಪ ಹೇಳಿದಂತೆ ಆಗಾಗ ಗಲಾಟೆ ಮಾಡೋದು ಅವನ ಅಭ್ಯಾಸ. ಕಳ್ಳತನನೂ ಕೂಡ ಅವನದೇ ಅಭ್ಯಾಸ ಆಗಿರೋದ್ರಿಂದ ಅವನು ತಲೆ ಖಂಡಿತವಾಗ್ಲಿಯೂ ಅಪ್ರಾಪ್ತ ಅಲ್ಲ. ಅವನು ತುಂಬ ವಯಸ್ಕನಾಗಿಯೇ ಯೋಚನೆ ಮಾಡಿದ್ದಾನೆ. ಅವನಿಗೆ ಕಾನೂನು ಮೂಲಕನೇ ಶಿಕ್ಷೆ ಕೊಡಬೇಕು ನಾವು. ಇದಿಷ್ಟು ಪ್ರಬುದ್ಧ ಅವರ ತಾಯಿ ಸೌಮ್ಯ ಕೆ ಅವರ ಮಾತುಗಳು. ಆ ಅಪ್ರಾಪ್ತ ಆರೋಪಿಗೆ ಒಂದಿಷ್ಟು ಶಿಕ್ಷೆಯನ್ನು ಕೊಡಿ, ಅದರ ಹಿಂದೆ ಇನ್ನಿತರೆ ಆದರೂ ಕೈಗಳಿದೆಯಾ ಅನ್ನೋದನ್ನು ಕೂಡ ತನಿಖೆಯನ್ನು ಮಾಡಿ ಅಂತ ಹೇಳ್ತಾ, ಇವತ್ತು ಕೂಡ ಪ್ರಬುದ್ಧ ಅವರನ್ನ ಅಸ್ಥಿಯನ್ನು ಸಂಗಮದಲ್ಲಿ ವಿಸರ್ಜನೆ ಮಾಡ್ತಾರೆ ಅನ್ನೋ ಮಾತನ್ನು ಕೂಡ ಅವರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗದೀಶ್ ಜೊತೆಗೆ ಶರತ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.